ನಮಸ್ಕಾರ ಸ್ನೇಹಿತರೆ, ನಾನು ಅಣ್ಮನ್ ಮಾಗಿ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಯಾವುದೋ ಒಂದು ರಾಜ್ಯದಲ್ಲಿ ನಡೆದಿರುವಂಥ ಘಟನೆಯ ಬಗ್ಗೆ ಗಮನಿಸ್ತಾ ಇದ್ವಿ. ಅಂದ್ರೆ ಮಧ್ಯಪ್ರದೇಶದಲ್ಲಿ ನಡೆದಿರುವಂಥ ಘಟನೆಯ ಬಗ್ಗೆ ಗಮನಿಸ್ತಾ ಇದ್ವಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯದಲ್ಲಿಯೇ ಅಂಥದ್ದೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಅಂತಂದ್ರೆ ಸ್ವತಃ ಪ್ರೀತಿಸಿ ಮದುವೆ ಆಗಿರುವಂತಹ ತನ್ನ ಗಂಡನನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಕೊಲೆ ಮಾಡಿರುವಂತ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ, ನಾವಿಲ್ಲೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನು ಅಂತಂದ್ರೆ, ಈ ಪ್ರೀತಿ ಅನ್ನುವಂತ ವಿಚಾರದಲ್ಲಿ ಅಥವಾ ಪ್ರೀತಿಸಿ ಮದುವೆ ಆಗಿರುವಂತವರ ವಿಚಾರದಲ್ಲಿ ಬಹುತೇಕರಿಗೆ ಇದೀಗ ಜಿಗುಪ್ಸೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಥವಾ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುತೇಕ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ ಅಥವಾ ಬಹುತೇಕ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ನಮ್ಮ ರಾಜ್ಯದಲ್ಲಿಯೇ ಇಂತಹ ಪ್ರಕರಣಗಳು, ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆಗಿ 2 ವರ್ಷ 3 ವರ್ಷ ಅಥವಾ ಮಕ್ಕಳು ಇದೆಲ್ಲವೂ ಕೂಡ ಆದ ಬಳಿಕ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಗಂಡನನ್ನೇ ಕೊಲೆ ಮಾಡುವಂತ ಪ್ರಕರಣಗಳು ಹೆಚ್ಚಾಗಿ ಬಿಡ್ತಾ ಇದ್ದಾವೆ. ಇದನ್ನೆಲ್ಲವನ್ನು ಕೂಡ ಗಮನಿಸ್ಬಿಟ್ರೆ ಪ್ರೀತಿ ಅನ್ನೋದು ಎಲ್ಲಿದೆ ಅನ್ನುವಂತ ಒಂದು ಮನಸ್ಥಿತಿ ಈ ಸಂದರ್ಭಕ್ಕೆ ಬಂದು ಬಿಡುತ್ತೆ. ಸ್ನೇಹಿತರೆ, ಇಂತಹದ್ದೇ ಒಂದು ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ನಡೆದು ಬಿಟ್ಟಿದೆ. ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಾವು ಆರಂಭದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋದಾದ್ರೆ, ಮೂಲತಃ ಬೆಳಗಾವಿ ಜಿಲ್ಲೆಯವರು ಇಬ್ಬರು ಕೂಡ ಕಳೆದ 5-6 ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಆಗಿ ಬಿಟ್ಟಿರ್ತಾರೆ. ಮದುವೆ ಆದ ಬಳಿಕ ಒಂದು ತುಂಬಾ ಸುಂದರವಾದಂತ ಬದುಕಿರುತ್ತೆ, ತುಂಬಾ ಚೆನ್ನಾಗಿ ಜೀವನವನ್ನ ಮಾಡ್ತಾ ಇರ್ತಾರೆ. ಈಕೆ ಮನೆಯಲ್ಲಿ ಇರ್ತಾ ಇರ್ತಾರೆ, ಅಥವಾ ಗಂಡ ಥೆರಪಿಸ್ಟ್ ಆಗಿರ್ತಾರೆ. ಒಂದು ಖಾಸಗಿ ಕಾಲೇಜಿನಲ್ಲಿ ಥೆರಪಿಸ್ಟ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಒಂದಿಷ್ಟು ತುಂಬಾ ಸುಂದರವಾದಂತ ಬದುಕು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಗಂಡ ದುಡಿತಾ ಇರ್ತಾನೆ, ಆರಾಮಾಗಿ ತನ್ನ ಮನೆಯಲ್ಲಿ ಜೀವನವನ್ನ ಅವರು ನಡೆಸ್ಕೊಂಡು ಹೋಗಬಹುದಿತ್ತು. ಆದ್ರೂ ಕೂಡ ಈ ಒಂದು ಮನೆಯಲ್ಲಿ ಕೂತ್ಕೊಂಡು ಕೊಬ್ಬು ಹೆಚ್ಚಾಗಿತ್ತು ಅಥವಾ ಇನ್ನೇನಾಗಿತ್ತು ನನಗೆ ಗೊತ್ತಿಲ್ಲ, ಬೇರೊಬ್ಬನ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡು ಬಿಡ್ತಾರೆ. ಅದಾದ ಬಳಿಕ ಗಂಡನಿಗೆ ಸೂಕ್ಷ್ಮವಾಗಿ ಗೊತ್ತಾಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಆ ಒಂದು ವಿಚಾರವನ್ನ ಹೆಂಡತಿಗೆ ಸೂಕ್ಷ್ಮವಾಗಿಯೂ ಕೂಡ ಹೇಳಿಬಿಡ್ತಾನೆ, ನೀನು ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ತಪ್ಪು, ನಾವಿಬ್ರು ಇಷ್ಟಪಟ್ಟು ಮದುವೆ ಹಾಗೆ ಬಿಟ್ಟಿದ್ದೇವೆ, ನಿನಗೆ ಕಷ್ಟ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿನ್ನ ಮನೆಯಲ್ಲೇ ಬಿಟ್ಟಿದ್ದೇನೆ, ಆದ್ರೂ ಕೂಡ ನೀನು ಈ ರೀತಿಯಾಗಿ ನಡ್ಕೊಂಡು ಬಿಟ್ರೆ ಅಥವಾ ಈ ರೀತಿಯಾಗಿ ನೀನು ಇದ್ದು ಬಿಟ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅನ್ನುವ ರೀತಿಯಲ್ಲಿ ಹೇಳಿಬಿಡ್ತಾನೆ. ಇನ್ನೇನು ನನ್ನ ವಿಚಾರ ಗಂಡನಿಗೆ ಗೊತ್ತಾಗಿಬಿಟ್ಟಿದೆ, ನಾನು ಇದನ್ನೇ ಮುಂದುವರಿಸಿಬಿಟ್ರೆ ನಂಗೆ ಎಲ್ಲಿ ಏನ್ ಆಗಿಬಿಡುತ್ತೆ ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಇಂಥದ್ದೆಲ್ಲವೂ ಕೂಡ ಮಾಡಿಬಿಡ್ತಾನೇನೋ, ಅದು ಮುಂದೆ ಇದು ಬೇರೆ ರೀತಿಯಲ್ಲಿ ತಿರುಗಿಕೊಳ್ಳಬಹುದೇನೋ ಅನ್ನುವಂತ ಮನಸ್ಥಿತಿಗೆ ಬಂದು ಬಿಡ್ತಾಳೆ. ಸ್ವತಃ ಪ್ರಿಯಕರನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಹೇಗಾದ್ರೂ ಮಾಡಿ ಅದನ್ನ ಕೊಲೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ. ಅದಾದ ಬಳಿಕ ಒಂದು ದುರಂತವೇ ನಡೆದು ಹೋಗಿ ಬಿಡುತ್ತೆ. ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಿಷ್ಟು ಡೀಪ್ ಆಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಯಾರು ಇವರು, ಇವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಏನ್ ಕೆಲಸವನ್ನ ಮಾಡ್ಕೊಂಡಿದ್ದಂತವ್ರು ಅನ್ನುವಂಥದ್ರ ಕುರಿತು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಮೂಲತಃ ಆ ವ್ಯಕ್ತಿಯು ಕೂಡ ಅದೇ ಸ್ಥಳೀಯನು. ಅವನದು ಮನೆ ಕೂಡ ಇವರ ಮನೆಯಿಂದ ಅದರ ಸುತ್ತಮುತ್ತಲಿನ ಏರಿಯಾದಲ್ಲೇ ಇರುವಂತಹ ಮನೆ. ಆತ ಪರಿಚಯ ಆಗಿದ್ದು ಹೇಗೆ ಅಂತಂದ್ರೆ, ಒಂದು ಮೊಬೈಲ್ ರಿಚಾರ್ಜ್ ವಿಚಾರಕ್ಕೆ ಪರಿಚಯ ಆಗಿ ಬಿಡ್ತಾನೆ. ಈಕೆ ಒಂದು ದಿನ ಮೊಬೈಲ್ ರಿಚಾರ್ಜ್ ಹೋಗಿ ಬಿಡ್ತಾಳೆ. ಅಂದ್ರೆ ಕಳೆದ 2 ವರ್ಷದಿಂದಲೂ ಕೂಡ ಈ ಚಟುವಟಿಕೆ ಮುಂದುವರೆದುಕೊಂಡು ಬಂದು ಬಿಟ್ಟಿರುತ್ತೆ. ನೀವು ಗಮನಿಸಬೇಕು, ಎಂತಹ ಒಂದು ಕೀಳು ಮಟ್ಟದ ಕೆಲವೊಂದಿಷ್ಟು ಜನ ಇದ್ದು ಬಿಡ್ತಾರೆ. ಮನೆಯಲ್ಲಿ ಗಂಡ ಇದ್ರು ಕೂಡ, ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆದ್ರೂ ಕೂಡ ಬೇರೊಬ್ಬನ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ತಾರೆ ಅಂತಂದ್ರೆ ಇಂತಹ ಲಜ್ಜೆಗೆಟ್ಟವರಿಗೆ ಅದು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಒಂದು ಮೊಬೈಲ್ ರಿಚಾರ್ಜ್ ಅಂತ ಆ ಒಂದು ಶಾಪ್ಗೆ ಹೋಗಿರ್ತಾಳೆ. ಅವನು ಮೊಬೈಲ್ ಎಕ್ಸೆಸರೀಸ್ ಮಾರುವಂತ ವ್ಯಕ್ತಿ. ಪರಿಚಯ ಆಗುತ್ತೆ. ಪರಿಚಯ ಆದ ಬಳಿಕ ಇಬ್ಬರದು ಅಲ್ಲೇ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಕೂಡ ಹಾಗೆ ಬಿಡುತ್ತೆ. ಪರಿಚಯ ಮುಂದೆ 1 ವರ್ಷಗಳ ಕಾಲ ಸ್ನೇಹದ ರೀತಿಯಲ್ಲಿ ಇರುತ್ತೆ. ಅದೆಲ್ಲವೂ ಕೂಡ ಆದ ಬಳಿಕ ಸಲುಗೆ ಹೆಚ್ಚಾಗ್ತಾ ಇದ್ದಾಗೆ ಅನೈತಿಕ ಸಂಬಂಧ ಬೆಳೆದು ಬಿಡುತ್ತೆ. ಮತ್ತೆ ಆ ಪ್ರಿಯತಮೆಯ ಗಂಡನು ಕೂಡ ಆತನಿಗೆ ಪರಿಚಯ ಇರ್ತಾನೆ. ಎಲ್ಲವನ್ನು ಕೂಡ ಸಲುಗೆ ಎಲ್ಲವೂ ಕೂಡ ಬೆರೆತಾದ ಬಳಿಕ ಮತ್ತು ಎಲ್ಲವೂ ಕೂಡ ಆತನಿಗೆ ಗೊತ್ತಾಗಿ ಬಿಡ್ತಾ ಇರುತ್ತೆ. ಅವನು ಯಾವಾಗ ಕೆಲ್ಸಕ್ಕೆ ಹೋಗ್ತಾನೆ, ಯಾವಾಗ ಮನೆಯಲ್ಲಿ ಇರ್ತಾನೆ, ಇಂಥದ್ದೆಲ್ಲವೂ ಕೂಡ ಗೊತ್ತಿರುತ್ತೆ. ಸೊ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಜೊತೆಗೆ ಆಕೆಗೂ ಕೂಡ ಗೊತ್ತಿರೋದ್ರ ಕಾರಣದಿಂದಾಗಿ ಅವನು ಇಲ್ಲದಂತ ಸಂದರ್ಭದಲ್ಲಿ ಮನೆಗೆ ಬರುವಂತದ್ದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ತಾಯಿ ಕೂಡ ಇರ್ತಾರೆ. ಆದ್ರೂ ಕೂಡ ಅವರೆಲ್ಲರೂ ಬೇರೆ ಬೇರೆ ಕಡೆಗೆ ಹೋದಂತ ಸಂದರ್ಭದಲ್ಲಿ ಸ್ವಂತ ತನ್ನ ಮನೆಯಲ್ಲೇ ತನ್ನ ಪ್ರಿಯಕರನನ್ನು ಕರೆಸ್ಕೊಂಡು ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡು ಬಿಡ್ತಾಳೆ. ಸ್ನೇಹಿತರ, ಅಂದಾಗೆ ಇವರ ಬಗ್ಗೆ ಗಮನಿಸೋದಾದ್ರೆ, ಇವರು ಸ್ನೇಹಿತರನ್ನು ಕೊಲೆ ಆಗಿರುವಂತ ವ್ಯಕ್ತಿ ಅವಿನಾಶ್ ಅನ್ನುವಂಥವ್ರು, ಜೊತೆಗೆ ಈ ಹೆಂಡತಿ ಇದ್ದಾಳಲ್ಲ ಆಕೆ ಲಕ್ಷ್ಮಿ ಅನ್ನುವಂಥದ್ದು, ಜೊತೆಗೆ ಕೈಲಾಶ್ ಅನ್ನುವಂತ ಪ್ರಿಯಕರ. ಕೈಲಾಶ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೇರಿಕೊಂಡು ಈ ಅವಿನಾಶ್ ಅವರನ್ನ ಕೊಲೆ ಮಾಡಿ ಬಿಟ್ಟಿರುವಂತದ್ದು. ಏನು ಕೊಲೆ ಯಾವ ರೀತಿಯಾಗಿ ಸಂಚು ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಈ ಸಂದರ್ಭಕ್ಕೆ. ಅವನು ಫಿಸಿಯೋಥೆರಪಿಸ್ಟ್ ಅಥವಾ ಥೆರಪಿಸ್ಟ್ ಆಗಿರ್ತಾನೆ. ಒಂದು ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಒಂದು ಥೆರಪಿಸ್ಟ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಅದರಲ್ಲೂ ಕೂಡ ಈ ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಯುರ್ವೇದಿಕ್ ಅಂತಂದಾಗ ಬೇರೆ ಜನಗಳು ಆಯುರ್ವೇದಕ್ಕೆ ಹೋಗೋದು ಅಂತ ಕೂಡ ತುಂಬಾ ಕಡಿಮೆ. ಅಂತದ್ರಲ್ಲಿ
ಈ ವ್ಯಕ್ತಿ ಇರುವಂತಹ ಸ್ಥಳದಲ್ಲಿ ತುಂಬಾ ಜನಗಳು ಕೂಡ ಬರ್ತಾ ಇರೋದಿಲ್ಲ. ಒಂದು ಫಿಸಿಯೋಥೆರಪಿಸ್ಟ್ ಅಥವಾ ಥೆರಪಿಸ್ಟ್ ಅಂತ ಸಂದರ್ಭದಲ್ಲಿ ಅಥವಾ ಯಾವುದೇ ಥೆರಪಿಸ್ಟ್ ಆಗಿರಬಹುದು, ಅದರಲ್ಲೂ ಕೂಡ ಆಯುರ್ವೇದಿಕ್ ಅನ್ನುವಂತ ಸಂದರ್ಭದಲ್ಲಿ ಬಹುತೇಕ ಜನಗಳು ಹೋಗೋದಿಲ್ಲ. ಏನು ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ ಮತ್ತು ಹೇಗೆ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಲೇಬೇಕು. ಯಾಕೆ ಪ್ರಿಯಕರ ಜೊತೆ ಚರ್ಚೆ ಮಾಡಿಬಿಡ್ತಾರೆ, ನನ್ನ ಗಂಡನಿಗೆ ಈ ಎಲ್ಲಾ ವಿಚಾರವೂ ಕೂಡ ಗೊತ್ತಾಗ್ಬಿಟ್ಟಿದೆ, ಹೇಗಾದ್ರೂ ಮಾಡಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಇಲ್ಲ ಅಂತಂದ್ರೆ ಇದು ಮುಂದೆ ಯಾವ ಹಂತಕ್ಕೂ ಬೇಕಾದ್ರೂ ಹೋಗ್ಬಹುದು ಅನ್ನುವ ನಿಟ್ಟಿನಲ್ಲಿ ಈಕೆ ಆತನಿಗೆ ತಲೆ ತುಂಬಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಆಗ ಆರಂಭದಲ್ಲೂ ಕೂಡ ಈ ಕೈಲಾಶ್ ಯೋಚನೆ ಮಾಡ್ತಾ ಇದ್ದಾನೆ, ಅದು ತುಂಬಾ ಕಷ್ಟದ ಕೆಲಸ, ಹಾಗೆ ಮಾಡಿಬಿಟ್ರೆ ನಾವು ಒಂದು ವೇಳೆ ಸಿಕ್ಕಾಕೊಂಡು ಬಿಟ್ರೆ ಇಬ್ಬರನ್ನು ಕೂಡ ಜೈಲು ಕಟ್ಟಿ ಬಿಡ್ತಾರೆ, ಮುಂದೆ ನಮಗೆ ತುಂಬಾ ಸಮಸ್ಯೆಗಳು ಆಗಬಹುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಲಕ್ಷ್ಮಿಗೆ ಹೇಳ್ತಾ ಇರ್ತಾನೆ. ಆದ್ರೆ ಲಕ್ಷ್ಮಿ ಅದು ಯಾವುದನ್ನು ಕೂಡ ತಲೆಗೆ ಹಚ್ಕೊಳ್ಳೋದಿಲ್ಲ. ಏನು ಅಂತಂದ್ರೆ ಆತನನ್ನು ಕೊಲೆ ಮಾಡ್ಲೇಬೇಕು, ಇದಷ್ಟೇ ಅವಳಿಗೆ ಇರುವಂತದ್ದು. ಕೊಲೆ ಮಾಡಿಬಿಟ್ರೆ, ನಾವು ಒಂದಿಷ್ಟು ನಾಟಕ ಮಾಡಿಬಿಟ್ರೆ, ಅಲ್ಲಿಂದ ಬಚಾವ್ ಆಗಿಬಿಟ್ರೆ ಹೇಗಾದ್ರೂ ಮಾಡಿ ನಾವು ಮುಂದೆ ಆರಾಮಾಗಿ ಜೀವನವನ್ನ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಆಕೆಯ ಪ್ಲಾನಿಂಗ್ ಇರುತ್ತೆ. ಬೇಡ ಅಂತ ನಿರಾಕರಿಸಿದ ಬಳಿಕವೂ ಕೂಡ ಆತನಿಗೆ ಒತ್ತಾಯ ಮಾಡ್ತಾ ಇರ್ತಾಳೆ. ಒತ್ತಾಯಕ್ಕೆ ಬಲಿಯ ಹಾದ ಅಂತ ಕಾಣಿಸುತ್ತೆ. ಆಗ ಆ ಒಂದು ಪ್ರಿಯತಮೆಯ ಮಾತನ್ನ ಕೇಳ್ತಾನೆ. ಒಂದು ಸೂಪರ್ ಪ್ಲಾನ್ ಅನ್ನ ಮಾಡಿಕೊಂಡು ಬರ್ತಾರೆ. ಕಾಲೇಜ್ಗೆ ಅವನು ಡ್ಯೂಟಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಮುಗಿಸಿಬಿಟ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ನಾವು ಅಲ್ಲಿ ಕಥೆ ಕಟ್ಟಿಬಿಡಬಹುದು ಅನ್ನುವ ನಿಟ್ಟಿನಲ್ಲಿ ಅಂದುಕೊಂಡು ಬಿಡ್ತಾಳೆ. ಏನು ಪ್ಲಾನ್ ಅಂತಂದ್ರೆ, ನೀನು ಥೆರಪಿಸ್ಟ್ಗೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಆತ ಹೋದಂತ ಸಂದರ್ಭದಲ್ಲಿ ನೀನು ಅಲ್ಲಿಗೆ ಹೋಗು. ಹೋದಂತ ಸಂದರ್ಭದಲ್ಲಿ ಆತನಿಗೆ ನಿದ್ದೆ ಮಾತ್ರೆಯನ್ನ, ಒಂದು ಜ್ಯೂಸ್ ನ ತೆಗೆದುಕೊಂಡು ಜ್ಯೂಸ್ ನಲ್ಲಿ ನಿದ್ದೆ ಮಾತ್ರೆಯನ್ನ ಕೊಟ್ಟು ಬಿಡು. ಅದಾದ ಬಳಿಕ ಆತ ನಿದ್ದೆಗೆ ಜಾರುವಂತದ್ದು. ಅಲ್ಲಿ ಬಹುತೇಕ ಜನಗಳು ಬರೋದಿಲ್ಲ, ವಿದ್ಯಾರ್ಥಿಗಳು ಕೂಡ ತುಂಬಾ ಕಡಿಮೆ ಇರ್ತಾರೆ. ಹಾಗಾಗಿ ನೀನಲ್ಲಿ ಹೇಗೆ ಬೇಕಾದ್ರೂ ಆತನನ್ನ ಕೊಲೆ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ತಾರೆ. ಪ್ಲಾನ್ ನ ಪ್ರಕಾರವಾಗಿ ಆತ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಪ್ರಿಯತಮ ಅವಿನಾಶ್ ಏನಿರ್ತಾರೆ, ಅವಿನಾಶ್ ಕೂಡ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ಗೆ ಹೋದಂತಹ ಸಂದರ್ಭದಲ್ಲಿ ಪ್ಲಾನ್ ಅಂದುಕೊಂಡ ಹಾಗೆ ಆತನಿಗೆ ಜ್ಯೂಸ್ ನಲ್ಲಿ ನಿದ್ದೆ ಮಾತ್ರೆಯನ್ನು ಕೊಟ್ಟು ಬಿಡ್ತಾರೆ. ನಿದ್ದೆ ಮಾತ್ರೆ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ, ಬಹುತೇಕ 2-3 ಮಾತ್ರೆಯನ್ನು ಕೊಟ್ಟಿದ್ರು ಅನ್ನುವಂತಹ ರೀತಿಯಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಆ ರೀತಿಯಾಗಿ ಮಾತ್ರೆಯನ್ನು ಕೊಟ್ಟ ಬಳಿಕ ಏನಾಗಿ ಬಿಡುತ್ತೆ, ಆತ ಆಟೋಮೆಟಿಕ್ ಆಗಿ ನಿದ್ರೆಗೆ ಜಾರುವಂತದ್ದು, ಒಂದ್ ಸ್ವಲ್ಪ ಮೂರ್ಛೆ ಬರುವಂತದ್ದು, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಅದಾದ ಬಳಿಕ ಸಿಗ್ನಲ್ ಅನ್ನ ಕೊಟ್ಟು ಬಿಡ್ತಾನೆ, ಫೋನಲ್ಲಿ ಆಕೆಗೆ ಹೇಳಿಬಿಡ್ತಾನೆ, ಈಗ ಆಗ್ಬಿಟ್ಟಿದೆ, ಮೂರ್ಛೆ ಬಂದು ಬಿದ್ದಿದ್ದಾನೆ, ಏನ್ ಮಾಡೋದು ಅಂತೇಳಿ. ಅಲ್ಲೇ ಇದ್ದಂತ ಒಂದು ಸಿಲಿಂಡರ್ ಕೂಡ ಇರುತ್ತೆ. ಆ ಸಿಲಿಂಡರ್ ನ ಬಳಸ್ಕೊಂಡು ಆತನ ತಲೆಗೆ ಹೊಡೆದು ಬಿಡು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಬಿಡ್ತಾಳೆ. ಪ್ರಿಯತಮೆ ಗೈಡೆನ್ಸ್ ಪ್ರಕಾರ ಆತ ಅವಿನಾಶ್ ತಲೆಗೆ ಹೊಡೆದು ಬಿಡ್ತಾನೆ. ಅವಿನಾಶ್ ಹೊಡೆದಂತ ಸಂದರ್ಭದಲ್ಲಿ ಆತ ಇನ್ನೂ ಕೂಡ ಸಾವನ್ನಪ್ಪಿರೋದಿಲ್ಲ. ವಿಡಿಯೋ ಕಾಲ್ ಕೂಡ ಮಾಡ್ತಾಳೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಆತನನ್ನ ಸಾವಾಗಿದೆಯೋ ಇಲ್ಲೋ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾಳೆ. ಗಮನಿಸಿದ ಬಳಿಕ ಹೇಳ್ತಾಳೆ, ಸೂಕ್ಷ್ಮವಾಗಿ ಹೇಳ್ತಾಳೆ, ಅವನು ಇನ್ನೂ ಸತ್ತೋಗಿಲ್ಲ, ಬದಲಿಗೆ ನೀನು ಆತನ ಮೂಗನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ಬಿಟ್ಟು ಉಸಿರು ಗಟ್ಟಿ ಸಾವನ್ನ ಅಪ್ಪುವಂತ ಸಾಧ್ಯತೆ ಇರುತ್ತೆ ಅನ್ನುವ ನಿಟ್ಟಿನಲ್ಲಿ ಪ್ರಿಯತಮೆ ಒಂದಿಷ್ಟು ಗೈಡೆನ್ಸ್ ಕೊಟ್ಟು ಬಿಡ್ತಾಳೆ. ಪ್ರಿಯತಮೆಯ ಮಾತಿನಂತೆ ಆತ ಅಲ್ಲಿಗೆ ಮಾಡಿಬಿಡ್ತಾನೆ. ಅದಾದ ಬಳಿಕ ಒಂದಿಷ್ಟು ಅನುಮಾನ ಅಂತದ್ದೆಲ್ಲವೂ ಕೂಡ ಉಟ್ಕೊಂಡು ಬಿಡುತ್ತೆ. ಕಥೆನ ಯಾವ ರೀತಿಯಾಗಿ ಹಿಡಿದು ಬಿಟ್ಟಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಿ ಬಿಡೋಣ. ಏನಾಗಿತ್ತು ಅಂತಂದ್ರೆ, ಏನು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮನೆಯಲ್ಲೇ ಬಾಯಿ ಬಡ್ಕೊಂತಿರ್ತಾಳೆ. ಆಗ ಬಹುತೇಕ ಅನುಮಾನ ಉಟ್ಕೊಂಡು ಬಿಡುತ್ತೆ. ಏನು ಕತೆ ಕಟ್ಟಿರ್ತಾಳೆ ಅಂತಂದ್ರೆ, ಅವನಿಗೆ ಶುಗರ್ ಜಾಸ್ತಿ ಆಗಿ ಅಲ್ಲೇ ಮೂರ್ಛೆ ಹೋಗಿ ಬಿದ್ದು ತಲೆಗೆ ಪೆಟ್ಟಾಗಿ ಸಾವನ್ನಪ್ಪಿದ್ದಾನೆ ಅನ್ನುವ ರೀತಿಯಲ್ಲಿ ಒಂದು ಕಥೆಯನ್ನ ಕಟ್ಟಿ ಬಿಟ್ಟಿರ್ತಾಳೆ. ಇತ್ತ ಈ ಒಂದು ಅವಿನಾಶ್ ತಾಯಿಗೂ ಕೂಡ ಒಂದಿಷ್ಟು ಅನುಮಾನ ಉಟ್ಕೊಂಡು ಬಿಟ್ಟಿರುತ್ತೆ. ಈಕೆ ಈ ರೀತಿಯಾಗಿ ನಾಟಕವನ್ನ ಮಾಡ್ತಾ ಇರಬಹುದು ಅನ್ನುವಂಥದ್ದು ಆಕೆಗೆ, ಅಂದ್ರೆ ಅವಿನಾಶ್ ತಾಯಿಗೆ ಅನುಮಾನ ಉಟ್ಟುಕೊಂಡಂತ ಸಂದರ್ಭದಲ್ಲಿ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟು ಬಿಡ್ತಾಳೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಇದು ಅಸಹಜ ಸಾವಲ್ಲ, ಯಾರು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಅದಾದ ಬಳಿಕ ಬೇರೆ ಯಾವುದು ದಾರಿ ಇರೋದಿಲ್ಲ ಪೊಲೀಸರಿಗೆ. ಸ್ವತಃ ಹೆಂಡತಿಯನ್ನ ಯಾವ ರೀತಿಯಲ್ಲಿ ಎನ್ಕ್ವೈರಿ ಮಾಡಬೇಕಿತ್ತು ಆ ರೀತಿಯಾಗಿ ಎನ್ಕ್ವೈರಿ ಕೂಡ ಮಾಡ್ತಾರೆ. ಅದಾದ ಬಳಿಕ ಸತ್ಯವನ್ನ ಒಪ್ಪಿಕೊಂಡು ಬಿಡ್ತಾರೆ. ಈ ಅಂದಾಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಾರ್ಚ್ 6ನೇ ತಾರೀಕಿನಂದು. ಮಾರ್ಚ್ 6ನೇ ತಾರೀಕಿನಿಂದ ಈ ಒಂದು 2-3 ದಿನಗಳ ಪ್ರೊಸೀಜರ್ ಅಥವಾ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಅಂತದೆಲ್ಲವೂ ಕೂಡ ಬಂದಾದ ಬಳಿಕ ಒಂದು ಎನ್ಕ್ವೈರಿ ಅಂತದೆಲ್ಲದಕ್ಕೂ ಕೂಡ ಆಗೋದಕ್ಕೆ ಒಟ್ಟು 1 ವಾರ ಟೈಮ್ ಹಿಡಿದು ಬಿಡುತ್ತೆ. ಅದಾದ ಬಳಿಕ ನಿನ್ನೆ ಅಷ್ಟೇ ಆಕೆ ಕೊಲೆ ಮಾಡಿರುವಂತದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿಕೊಂಡು ಅವರನ್ನ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇಂತಹ ಒಂದು ಸೂಕ್ಷ್ಮ ಘಟನೆಗಳು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು, ಅದೆಂತ ಕೊಳಕು ವ್ಯವಸ್ಥೆಗಳು ಉಟ್ಕೊಳ್ತಾ ಇದ್ದಾವೆ, ಅದೆಂತ ಕೊಳಕು ಜನಗಳು ಉಟ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕಾಡುತ್ತೆ. ಇನ್ನು ಇವರ ಏಜ್ ಕೂಡ ನಾವು ಗಮನಿಸಿದ್ರೆ ಇವರೇನು ಪ್ರೀತಿ ಮಾಡಿ ಹಾರಾಡೋ ಪಾರಿವಾಳ ರೀತಿಯಲ್ಲಿ ಇದ್ದಂತವರಲ್ಲ. ಇವರ ಏಜ್ ಕೂಡ ಒಂದು 40ರ ಆಸುಪಾಸು ಇದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ 40ರ ಏಜಿನಲ್ಲಿ ತನ್ನ ಗಂಡನನ್ನ ಕೊಲೆ ಮಾಡಿ ಈಕೆ ಬದುಕನ್ನಾದ್ರೂ ಹೇಗೆ ಮಾಡುವಂತದ್ದು, ಅಥವಾ ಇವಳು ಹೇಗಾದ್ರೂ ಬದುಕನ್ನ ಕಟ್ಕೋಬೇಕು ಅಂತ ನಿರ್ಧಾರವನ್ನ ಮಾಡಿದ್ಲು ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಎಂತಹ ಕ್ರೂರ ಮನಸ್ಥಿತಿಯ ಹೆಣ್ಣು ಮಕ್ಕಳು ಉಟ್ಕೊಳ್ತಾ ಇದ್ದಾರೆ, ಎಂತಹ
ಕೊಳಕು ಮನಸ್ಥಿತಿಯ ಹೆಣ್ಣು ಮಕ್ಕಳು ಉಟ್ಕೊಳ್ತಾ ಇದ್ದಾರೆ, ಎಂತಹ ದುರ್ಬುದ್ಧಿಯ ಜನಗಳು ಉಟ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬಿಡುತ್ತೆ. ಒಟ್ಟಾರೆಯಾಗಿ ಇಂಥದ್ದೊಂದು ಪ್ರಕರಣ ಬೆಳಗಾವಿ ಜಿಲ್ಲೆಯಲ್ಲಿ ಇದೀಗ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣಗಳನ್ನ ಇಂಥದ್ದೆಲ್ಲವನ್ನು ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಬಹುತೇಕ ಮದುವೆ ಆಗದೆ ಇದ್ರೆ ಒಂದು ತುಂಬಾ ಚೆನ್ನಾಗಿರುತ್ತೇನೋ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದರಲ್ಲೂ ಕೂಡ ಪ್ರೀತಿ ಮಾಡಿ ಮದುವೆ ಆದವರ ಬದುಕು ಈಗ ಆಗ್ಬಿಟ್ರೆ ಮತ್ತೆ ಮುಂದೇನು ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಒಂದು ವರದಿಯ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.